ಕೆದಕಿದಷ್ಟು ಮುಡಾ ಭ್ರಷ್ಟಾಚಾರ ಈಗ ಬಯಲಾಗ್ತಾನೆ ಹೋಗ್ತಾ ಇದೆ. ಭ್ರಷ್ಟಾಧಿಕಾರಿಗಳ ಕಳ್ಳಾಟಗಳು ಬಯಲಾಗ್ತಾ ಇದೆ. ನಕಲಿ ವ್ಯಕ್ತಿಗಳನ್ನ ಸೃಷ್ಟಿಸಿ, ನಕಲಿ ವ್ಯಕ್ತಿಯ ದಾಖಲೆಗಳನ್ನ ಸೃಷ್ಟಿಸಿ ಬದಲಿ ನಿವೇಶನವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಆರೋಪ. ಅಂದ್ರೆ ಬದಲಿ ನಿವೇಶನಗಳನ್ನ ಮುಡಾ ಅಧಿಕಾರಿಗಳು ಪಡ್ಕೊಂಡಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. 8ನೇ ವಯಸ್ಸಿನಲ್ಲಿ ಭೂಮಿ ಕಳೆದುಕೊಂಡಂತಹ ಒಬ್ಬ ಮಾಲೀಕ 68ನೇ ವಯಸ್ಸಿನಲ್ಲಿ ಬದಲಿ ನಿವೇಶನಕ್ಕಾಗಿ ಅರ್ಜಿ ಹಾಕಿದ ಅನ್ನುವಂಥ ಒಂದು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಇದು ಮುಡಾ ಅಧಿಕಾರಿಗಳು ತೋರಿಸಿರುವಂತಹ ದಾಖಲೆ. ಮುಡಾ ಅಧಿಕಾರಿಗಳ ಈ ಗೋಲ್ಮಾಲ್ಗೆ ಸ್ಪಷ್ಟ ಸಾಕ್ಷಿಯಾಗಿ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳು ಕೂಡ ಹೊರಬರ್ತಾ ಇವೆ. ಮೈಸೂರಿನ ವಕೀಲ ರವಿಕುಮಾರ್ ಅನ್ನೋರು ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ನೋಡಿ, ದಾಖಲೆ ಸಮೇತ ಆರೋಪವನ್ನು ಮಾಡ್ತಾ ಇರುವಂತಹ ವಕೀಲ ರವಿಕುಮಾರ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮುಡಾದಲ್ಲಿ ಅಕ್ರಮಗಳು ಹೇಗೆ ಆಗಿವೆ ಅನ್ನುವಂಥದ್ದು ಒಂದೊಂದಾಗೆ ಬಯಲಾಗ್ತಾ ಇದೆ. ಒಂದು CM ವಿರುದ್ಧದ ಪ್ರಕರಣ. ಸೊ ಅದರಲ್ಲಿ ನಕಲಿ ಬದಲಿ ನಿವೇಶನವನ್ನು ಕೊಟ್ಟರು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಒಂದು ಜಮೀನನ್ನು ಬರೀ ಲಕ್ಷಾಂತರ ಬೆಲೆ ಬಾಳುವಂಥ ಒಂದು ಜಮೀನಿಗೆ ಪರ್ಯಾಯವಾಗಿ ಕೊಡ್ತಾರೆ. ಸೊ ಜೊತೆಗೆ ಆಲ್ರೆಡಿ ಸೈಟ್ಗಳಾಗಿರುವಂಥ ಒಂದು ಜಾಗನ ಮತ್ತೆ ಭೂಮಿ ಅಂತ ಹೇಳಿ ತೋರಿಸಿ, ಜಮೀನು ಅಂತ ತೋರಿಸಿ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಅಬ್ದುಲ್ ವಾಹಿದ್ ಎಂಬುವರಿಗೆ ಸಂಬಂಧಿಸಿದ ಕೇಸ್ ಇದು. 1962ರಲ್ಲಿ ಭೂಮಿಯನ್ನ ಕಳೆದುಕೊಂಡಿದ್ದಂತಹ ಅಬ್ದುಲ್ ವಾಹಿದ್ ಸರ್ವೆ ನಂಬರ್ 21ರಲ್ಲಿ 4 ಎಕರೆ 39 ಗುಂಟೆ ಭೂಮಿ ಮೂಡಾ ವಶಕ್ಕೆ ಪಡ್ಕೊಂಡಿತ್ತು. ಬೆಲವತ್ತ ಗ್ರಾಮದ ಸರ್ವೆ ನಂಬರ್ 21ರಲ್ಲಿನ 4 ಎಕರೆ 39 ಗುಂಟೆ ಜಾಗ, ಇದು ಅಬ್ದುಲ್ ವಾಹಿದ್ ಹೆಸರಿನಲ್ಲಿ ಇದ್ದಂತಹ ಜಾಗ ಇದು. ನಂತರ ಬದಲಿ ನಿವೇಶನಕ್ಕಾಗಿ ಅರ್ಜಿಯನ್ನ ಹಾಕಿದ್ದಾರೆ. ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ಇವರು. ಅಬ್ದುಲ್ ವಾಹಿದ್ ಹೆಸರಿನ ಒಬ್ಬ ವ್ಯಕ್ತಿ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕ್ತಾರೆ. ಆಗ 8ನೇ ವಯಸ್ಸಿನ ವ್ಯಕ್ತಿ RTC ಹೊಂದಿರೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ಈ ಬಗ್ಗೆ ಆಗ್ಲೇನೆ ಇವರು ಬೋಗಸ್ ವ್ಯಕ್ತಿ ಸರ್. ಇವ್ರು ಹೆಂಗೆ ಬೋಗಸ್ ಅನ್ನೋದನ್ನ ನಾನು ಈ ರೀತಿ ಈಗ ನಾನು ನಿಮ್ಗೆ ನಿದರ್ಶನ ಕೊಡ್ತೀನಿ. ಇವರು ಇಲ್ಲಿ ಬೆಲವತ್ತ ಗ್ರಾಮದಲ್ಲಿ ಸರ್ವೆ ನಂಬರ್ 20/1ರಲ್ಲಿ 2 ಎಕರೆ ಇವ್ರದ್ದು ಭೂಮಿ ಹೋಗಿತ್ತಂತೆ. ಭೂಮಿ ಹೋಗ್ಬಿಟ್ಟು ಇವ್ರಿಗೆ ಆಗ್ಲೇ ಒಂದು 20-25 ಸೈಟ್ನ ತಗೊಂಡಿದ್ರು 2022ರಲ್ಲಿ 21ರಲ್ಲಿ. ಇದನ್ನ ರುಚಿ ಕಂಡಂತಹ ವ್ಯಕ್ತಿ ಇನ್ನೊಂದು ಅಟೆಂಪ್ಟ್ ಮಾಡೋಕ್ಕೆ ನನಗೆ ಸರ್ವೆ ನಂಬರ್ 21ರಲ್ಲೂ 4 ಎಕರೆ 39 ಗುಂಟೆ ಹೋಗೈತೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡೋಂಥದ್ದು. ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕಂತಾರೆ. ಈ ರೀತಿ ನಾವು ರಿಕ್ವಿಷನ್ ಕೊಟ್ಟಿದ್ದೀವಿ, ನಮ್ಮ ಅರ್ಜಿನ ವಿಲೆ ಮಾಡಿ ಅಂತ ಹೇಳ್ಬಿಟ್ಟು ರಿಕ್ವಿಷನ್ ಹಾಕಂತಾರೆ. ಆಗ ಸರ್ ರಿಟ್ ಪಿಟಿಷನ್ 73/30/2023ರಲ್ಲಿ ಹೈಕೋರ್ಟಲ್ಲಿ ಸರ್ ಆಗ ಕೃಷ್ಣ ದೀಕ್ಷಿತ್ ಸಾಹೇಬ್ರು ಇರ್ತಾರೆ. ಕೃಷ್ಣ ದೀಕ್ಷಿತ್ ಸಾಹೇಬ್ರಿಗೆ ಇಲ್ಲಿ ಏನೋ ಸಮಥಿಂಗ್ ರಾಂಗ್ ಈಸ್ ಗೋಯಿಂಗ್ ಆನ್ ಅಂತೇಳಿ ಅವ್ರಿಗೆ ಅನುಮಾನ ಬಂದು ಅವ್ರು ಅದನ್ನು ಗಮನಿಸ್ಬಿಟ್ಟು, ಸರ್ ಹೆಂಗಪ್ಪ ನೀವು ಈ ಥರ 1962ನೇ ಇಸ್ವಿಲಿ ನಿವೇಶನ ಅಕ್ವಿಷನ್ ಮಾಡ್ಕೊಂಡಿದ್ದೀನಿ ಅಂತೀರಾ? ಈ ರೀತಿ ಕೃಷ್ಣ ದೀಕ್ಷಿತ್ ಸಾಹೇಬ್ರು 62ನೇ ಇಸ್ವಿಲಿ ನಿನ್ಗೆ ಅಕ್ವಿಷನ್ ಆದಮೇಲೆ ಈಗ ನಿನ್ಗೆ ಹೆಂಗೆ ಕಾಂಪನ್ಸೇಷನ್ ಕೊಡಕ್ಕೆ ಬರ್ತದೆ 50-50 ಅನ್ನೋ ಅನುಪಾತದಲ್ಲಿ 50-50 ಅನ್ನೋ ಅನುಪಾತನ ಎಲ್ಲಾಗಲೇ ಸರ್ಕಾರ ರದ್ದು ಮಾಡೈತಲ್ಲ. ಆಮೇಲೆ ನಿನಗೆ ಏನು ಈಗ 68 ವರ್ಷ ಅಂತ ಬಂದಿದ್ಯಾ, ನಿನಗೀಗ 68 ವರ್ಷ ಆಯಿತು ಅಂತ ಅಂದರೆ 1962ನೇ ಇಸ್ವಿಲಿ ನಿನ್ನ ಭೂಮಿ ಅಕ್ವಿಷನ್ ಆಯಿತು ಅಂತ ಹೇಳಿದ್ರೆ ನಿನಗಾಗ 8 ವರ್ಷ ಇರಬೇಕು. ನೀನು 8 ವರ್ಷದ ಹುಡುಗನಿಗೆ ನಿನ್ಗೆ RTC ಇತ್ತಾ? ಇಲ್ಲೇನೋ ನಡೀತೈತೆ, ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸ್ರಪ್ಪ, ಎಲ್ಲ ದಾಖಲೆಗಳನ್ನು ನೆಕ್ಸ್ಟ್ ಡೇಟಲ್ಲಿ ನೀವು ತಂದು ನನ್ನ ಮುಂದೆ ಹಾಜರು ಮಾಡಬೇಕು ಅಂತ ಹೇಳ್ತಾರೆ ಸರ್. ಇವರು ಈ ಪ್ರಕರಣದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ದಿಲೀಪ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಆಕ್ಚುಯಲ್ ಪ್ರಕರಣ ಏನಿದು? ಈಗ ರವಿಕುಮಾರ್ ಅವರು ಹೇಳ್ತಿರೋ ಪ್ರಕಾರ ಹಾಗಾದ್ರೆ ಅಬ್ದುಲ್ ವಾಹಿದ್ ಅನ್ನುವಂತಹ ವ್ಯಕ್ತಿನೇ ಇಲ್ವಾ? ಆ ವ್ಯಕ್ತಿಯನ್ನು ಕೂಡ ನಕಲಿಯಾಗಿ ಇಲ್ಲಿ ಸೃಷ್ಟಿ ಮಾಡಿ, ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿರುವಂಥದ್ದು. ಎಕ್ಸಾಕ್ಟ್ ಆಗಿ ಏನು ಪ್ರಕರಣ ಏನಿದು? ಖಂಡಿತವಾಗಲೂ ರಾಮನ್, ನಿಜಕ್ಕೂ ಕೂಡ ಅಧಿಕಾರಿಗಳು ಎಷ್ಟೊಂದು ಕಳ್ಳಾಟ ಆಡಿದ್ದಾರೆ ಅನ್ನೋದು ಇದು ಸ್ಪಷ್ಟವಾದಂಥ ನಿದರ್ಶನ ಇರುವಂಥದ್ದು. ಯಾಕಂದರೆ 1962ನೇ ಇಸ್ವಿಲಿ ಭೂಮಿ ಕಳೆದುಕೊಂಡಂಥ ವ್ಯಕ್ತಿ 2023ರವರೆಗೆ ಏನು ಮಾಡ್ತಿದ್ದ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಯಾಕಂದರೆ 23ರವರೆಗೆ ಅಂದರೆ 60 ವರ್ಷಗಳ ಕಾಲ ಆತ ಯಾಕೆ ಸುಮ್ಮನಿದ್ದ? ಅಲ್ಲಿವರೆಗೂ ಏನು ಆತನಿಗೆ ನಿವೇಶನ ಸಿಕ್ಕಿಲ್ವಾ ಅಥವಾ ಪರಿಹಾರ ರೂಪದಲ್ಲಿ ಹಣ ಸಿಕ್ಕಿಲ್ವಾ ಅನ್ನೋಂಥದ್ದು ಕೂಡ ಪ್ರಶ್ನೆ ಇರುವಂಥದ್ದು. ಅದರಲ್ಲೂ ಕೂಡ 8ನೇ ವಯಸ್ಸಿನಲ್ಲಿ RTC ಹೇಗೆ ಬರ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. 62ನೇ ಇಸ್ವಿಯಲ್ಲಿ ಆತ ಭೂಮಿ ಕಳ್ಕೊಂಡಿದ್ದಾದ್ರೆ
ಆತನ ಬರ್ತ್ ಸರ್ಟಿಫಿಕೇಟ್ ಏನಿದೆ ಮತ್ತೆ ಆಧಾರ್ ಕಾರ್ಡ್ನ ದಾಖಲೆಗಳೇನಿದೆ ಅಂದ್ರೆ ಆತ 1955ರಲ್ಲಿ ಜನನ ಅನ್ನುವಂಥದ್ದು ಇರುವಂಥದ್ದು. ಈ ಕಾರಣದಿಂದಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ ಅಧಿಕಾರಿಗಳು ಸಾಕಷ್ಟು ಕಳ್ಳಾಟ ಆಡಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿಯನ್ನ ಕರೆದುಕೊಂಡು ಬಂದು ಆತನ ಅಬ್ದುಲ್ ವಾಹಿದ್ ಈತನನ್ನೇ ಭೂಮಿ ಕಳ್ಕೊಂಡಿರುವಂತ ವ್ಯಕ್ತಿ ಅನ್ನುವಂಥ ನಿಟ್ಟಿನಲ್ಲಿ ಸೃಷ್ಟಿ ಮಾಡಿ ತದನಂತರ ಆತನ ವಿಚಾರವಾಗಿ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ನಲ್ಲಿ ಆತನ ಹೆಸರಿನಲ್ಲೇ ಒಂದು ಅರ್ಜಿ ಹಾಕ್ಸ್ತಾರೆ, ತನಗೆ ಭೂಮಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿ ಹಾಕ್ಸ್ತಾರೆ. ಆದರೆ ನ್ಯಾಯಾಧೀಶರು ಕೃಷ್ಣ ದೀಕ್ಷಿತ್ ಅವರು ಒಂದು ಅನುಮಾನ ವ್ಯಕ್ತಪಡಿಸ್ತಾರೆ. 1962ನೇ ಇಸ್ವಿಯಲ್ಲಿ ಭೂಮಿ ಕಳೆದುಕೊಂಡಿದ್ದ ಸಂದರ್ಭದಲ್ಲಿ ಈಗ 50-50 ಹೇಗೆ ಕೊಡ್ಲಿಕ್ಕೆ ಸಾಧ್ಯ, 55 ಅನುಪಾತನಲ್ಲಿ ಕೊಡೋದಕ್ಕೆ ಹೇಗೆ ಸಾಧ್ಯ, ಯಾವ ಕಾನೂನು ನಡಿಯಲ್ಲಿ ತೆಗೆದುಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇದನ್ನ ಪರಿಗಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೂಡಗೂ ಒಂದು ಅರ್ಜಿ ಬರೀತಾರೆ. ಜೊತೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಕೂಡ ಪತ್ರವನ್ನು ಬರೆಯುವಂಥದ್ದು. ಈ ಸಂದರ್ಭದಲ್ಲಿ ಯಾರೂ ಕೂಡ ನೋಡಲ್ಲ. ತದನಂತರ ಮೂಡ ಆಯುಕ್ತರಿಗೆ ಆ ಒಂದು ರಿಟ್ ಪಿಟಿಷನ್ ವಿಚಾರವಾಗಿ ಗೊತ್ತಿದ್ರು ಕೂಡ ಬದಲಿ ಅಂದ್ರೆ ಇನ್ನೊಂದು ದಿನಾಂಕವನ್ನು ಗೊತ್ತು ಮಾಡಿ ತದನಂತರ ಆತನಿಗೆ 55,000 ಚದರ ಅಡಿ ಅಷ್ಟು ನಿವೇಶನ ಕೊಟ್ಟಿರುವಂಥದ್ದು. ಸುಮಾರು 55,000 ಚದರ ಅಡಿ ಅಂತಂದ್ರೆ ಈಗಿನ ಮೈಸೂರಿನ ಬೆಲೆ ಅಂದ್ರೆ 20-30 ಕೋಟಿಯಷ್ಟು ವ್ಯಾಲ್ಯೂ ಇರುವಂತ ಭೂಮಿಯನ್ನ ಹೇಗೆ ಕೊಟ್ಟರು, ಇಷ್ಟೆಲ್ಲ ಇದ್ರೂ ಕೂಡ ನ್ಯಾಯಾಧೀಶರು ಅನುಮಾನ ವ್ಯಕ್ತಪಡಿಸಿದ್ರು, ಹೇಗೆ ಕೊಟ್ಟರು ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಅನುಮಾನ ಇರುವಂಥದ್ದು. ಅದರಲ್ಲೂ ಕೂಡ ಸಹಿ ಹಾಕಿರುವಂತ ವ್ಯಕ್ತಿಗಳು ಸಾಕಷ್ಟು ವಿಚಾರಗಳು ಇಂಥ ವಿಚಾರ ಬದಲಿ ನಿವೇಶನಗೆ ಉಬೇದುಲ್ಲಾ ಮತ್ತೆ ಸೈಯದ್ ಅನ್ನುವಂಥ ವ್ಯಕ್ತಿಗಳೇ ಸಾಕ್ಷಿಗಳಾಗಿ ಆಗ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನ ಇರುವಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ದಿಲೀಪ್.